ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಅಕ್ಟೋಬರ್ 24, 1945. ವಿಶ್ವಸಂಸ್ಥೆಯು ಹೊಂದಿರುವ ಅಂಗಗಳು 6. ವಿಶ್ವದಲ್ಲಿ ಶಾಂತಿ ಹಾಗೂ ಭದ್ರತೆಯನ್ನು ಕಾಪಾಡುವುದು ಇದರ ಜವಾಬ್ದಾರಿಯಾಗಿದೆ. ಭದ್ರತಾ ಮಂಡಳಿಯು ಎಷ್ಟು ಜನ ತಾತ್ಕಾಲಿಕ ಸದಸ್ಯರನ್ನು ಹೊಂದಿದೆ? 10. ಧರ್ಮದರ್ಶಿ ಮಂಡಳಿಯನ್ನು ಈ ಪ್ರದೇಶಗಳ ಮೇಲ್ವಿಚಾರಣೆಗೆಂದು ರಚಿಸಲಾಗಿದೆ. ವಿವಾದಾತ್ಮಕ. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುವ ಅಂಗ ಮಹಾಸಭೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ಹೇಗ್. ಪ್ರಧಾನ ಕಾರ್ಯಾಲಯದ ಆಡಳಿತ ನಿರ್ವಹಣೆಯನ್ನು ಮಾಡುವ ಮುಖ್ಯಾಧಿಕಾರಿ ಮಹಾ ಕಾರ್ಯದರ್ಶಕ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳನ್ನು ಘೋಷಿಸಿದ ವರ್ಷ ಡಿಸೆಂಬರ್ 10, 1948. ಮಹಾಸಭೆಯು ವರ್ಷಕ್ಕೊಮ್ಮೆ ಡ್ಯಾಶ್ ತಿಂಗಳಲ್ಲಿ ಸಮಾವೇಶಗೊಳ್ಳುತ್ತದೆ. ಸೆಪ್ಟೆಂಬರ್. ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 193. ಡ್ಯಾಶ್ ದೇಶವು ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರ. ಲಂಡನ್. ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ 15. ನ್ಯೂಯಾರ್ಕ್ ಬಳಿಯ ಡ್ಯಾಶ್ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯವಿದೆ. ಲೇಕ್ ಸಕ್ಸೆಸ್. ಪ್ರತಿ ವರ್ಷ ಡ್ಯಾಶ್ ಅನ್ನು ವಿಶ್ವಸಂಸ್ಥೆಯ ದಿನ ಎಂದು ಆಚರಿಸುತ್ತಾರೆ. ಅಕ್ಟೋಬರ್ 24ರಂದು. ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿದ ಪ್ರಮುಖ ದೇಶಗಳ ಮುಖ್ಯಸ್ಥರುಗಳನ್ನು ಹೆಸರಿಸಿ. ಅಮೆರಿಕದ ಅಧ್ಯಕ್ಷರ ರೂಸ್ವೆಲ್ಟ್, ಬ್ರಿಟಿಷರ ಪ್ರಧಾನಿ ಚರ್ಚಿಲ್, ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್. ವಿಶ್ವಸಂಸ್ಥೆಯ ಅಂಗಮ ಸಂಸ್ಥೆಗಳನ್ನು ಹೆಸರಿಸಿ. ಮಹಾಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು, ಧರ್ಮ ಮತ್ತು ಆದರ್ಶ ಮಂಡಳಿ. ವಿಶ್ವಸಂಸ್ಥೆಯ ಪ್ರಮುಖ ಸಾಧನೆಗಳನ್ನು ಪಟ್ಟಿ ಮಾಡಿ. ಆರ್ಥಿಕ ಕೊಡುಗೆ, ಸಾಮಾಜಿಕ ಕೊಡುಗೆ, ಮಾನವನ ಹಕ್ಕುಗಳ ಘೋಷಣೆ, ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ. ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖ ಭಾರತೀಯಗಳನ್ನು ಹೆಸರಿಸಿ. ಜನರಲ್ ಕೆ.ಎಸ್. ತಿಮ್ಮಯ್ಯ, ಡಾಕ್ಟರ್ ನಾಗೇಂದ್ರ ಸಿಂಗ್, ಬೆಂಗಲ್ ನರಸಿಂಗರಾವ್, ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್.